ವಿಜ್ಞಾನಿಗಳಂತ ಹೀಗೆ ನಾವು ಆಧುನಿಕವಾಗಿ ಬೆಳೆದಂತೆ ಅಲ್ವಾ ನಮ್ಮ ಪರಿಸರ ಚೆನ್ನಾಗಿದೆ. ಪರಿಸರ ಏನು ಮಾಡ್ತೇವೆ ಹಾಳು ಮಾಡ್ತಾ ಇದ್ದೀವಿ. ಅದು ಏನಾಗಿದೆ, ಕಸ ಉತ್ಪತ್ತಿ ಮಾಡ್ತಾ ಇದ್ದೀವಿ ಹೆಚ್ಚು. ದಿನನಿತ್ಯ ಕಸ, ಮನೆ ಕಸ, ಹೋಟೆಲ್ ಕಸ, ಕಚೇರಿ ಕಸ, ಸಮುದಾಯಗಳ ಕಸ, ಹಿಂಗೆಲ್ಲ ದಿನ ಕಸ ಜಾಸ್ತಿ ಮಾಡ್ತಾ ಇದ್ದೀವಿ. ಪರಿಸರವನ್ನು ಏನು ಮಾಡ್ತಾ ಇದ್ದೀವಿ, ಹಾನಿ ಉಂಟು ಮಾಡ್ತಿದ್ದೀವಿ, ಮಾಲಿನ್ಯ ಉಂಟು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ದಾರಿ ತಿರುಗಾಡೋ ಜಾಗದಲ್ಲಿ ಚರಂಡಿ, ನದಿ, ಪಾತ್ರ, ಸಮುದ್ರ ಎಲ್ಲನೂ ಪ್ಲಾಸ್ಟಿಕ್ ಬ್ಯಾಗ್ಗಳು, ಪ್ಲಾಸ್ಟಿಕ್ ಬಾಟ್ಲ್ಗಳು ಹಾಕಿ ಅದನ್ನು ಮಲಿನ ಮಾಡಿಬಿಟ್ಟು ಇಡೀ ಜೀವಮಂಡಲವನ್ನೇ ನಾವು ಹಾಳು ಮಾಡ್ತಾ ಇದ್ದೀವಿ. ಮನುಷ್ಯಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳು ಸರಿಯಾಗಿ ಬದುಕಬೇಕು ಅಂದರೆ ಉತ್ತಮ ಆಹಾರ ಬೇಕು, ಉತ್ತಮವಾದ ನೀರು ಬೇಕು, ಗಾಳಿ ಬೇಕೆಲ್ಲ ಬೇಕು. ಆದರೆ ಯಾವುದೇ ಜೀವಿ ಕೂಡ ಏನು ಮಾಡ್ತದೆ, ಏನು ಪ್ಲಾಸ್ಟಿಕ್ ತಿಂದು ಯಾವುದೂ ಬದುಕೋದಿಲ್ಲ ಅಲ್ವಾ. ಅದರಿಂದ ನಾವೇನು ಮಾಡಬೇಕು, ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಕಡಿಮೆ ಮಾಡಬೇಕು. ಒಂದು ವೇಳೆ ಪ್ಲಾಸ್ಟಿಕ್ ತಿಂದರೂ ಅದನ್ನು ಸೂಕ್ತ ಜಾಗದಲ್ಲಿ ವಿಲೇವಾರಿ ಮಾಡಬೇಕು. ವಿಲೇವಾರಿ ಮಾಡಿದ ನಂತರ ಏನು ಮಾಡಬೇಕು, ಅದನ್ನು ಪುನಃ ನಾವು ಅದನ್ನು ಏನು ಮಾಡಬೇಕು, ಯಾರು ಹೇಳ್ತೀರಾ, ಅದನ್ನು ರೀಸೈಕ್ಲಿಂಗ್, ಬೇರೆ ಬೇರೆ 3R ಅಂತ ಹೇಳ್ತೀವಿ. 3R, 1 R ರೆಡ್ಯೂಸ್, ಕಡಿಮೆ ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕ್ನ. ಇನ್ನೊಂದು ರೀಯೂಸ್ ಅಂದರೆ ಮರುಬಳಕೆ ಮಾಡ್ತಕ್ಕಂಥದ್ದು ಪುನಃ. ಇನ್ನೊಂದು ರೀಸೈಕ್ಲಿಂಗ್ ಅಂದರೆ ಪುನರ್ಬಳಕೆ ಮಾಡ್ತಕ್ಕಂಥದ್ದು. ಹೀಗೆ ಮಾಡೋದ್ರ ಮೂಲಕ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಏನು ಮಾಡಬೇಕು, ನಾವು ತಡೆಗಟ್ಟಬೇಕು ಅಲ್ವಾ. ಅದಕ್ಕೋಸ್ಕರ ನೋಡಿ ಇಲ್ಲಿಗ ನಾವು ಇದು ನೋಡಿ, ಇಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ನಿಷೇಧ ಮಾಡಿದೆ ಸರ್ಕಾರ. ಸಿಂಗಲ್ ಯೂಸ್, ಒಂದ್ಸಲ ಬಳಸಿ ಏನೋ ಹೋಟೆಲ್ಗೆ ಹೋಗ್ತೀವಿ, ಪಾರ್ಸಲ್ ತರ್ತೀವಿ, ಅಂಗಡಿಲಿ ಪಾರ್ಸಲ್ ತರ್ತೀವಿ ಅಲ್ವಾ, ಅದು ಅಲ್ಲೇ ಎಸಿತೀವಿ. ಮಣ್ಣೊಳಗೆ ಕರಗುತ್ತಾ ಪ್ಲಾಸ್ಟಿಕ್ಕು? ಕರಗೋದಿಲ್ಲ, ಹೌದಾನೆ. 100 ವರ್ಷಗಳಾದರೂ ಕರಗೋದಿಲ್ಲ. ಅದಕ್ಕೇನು ಮಾಡ್ಬೇಕು, ಅದನ್ನು ಒಂದು ಕಡೆ ಸಂಗ್ರಹಿಸಿ ಅದನ್ನು ಗುಜರಿ ಕೊಟ್ಟು ರೀಸೈಕ್ಲಿಂಗ್, ಪುನರುತ್ಪಾದನೆ ಮಾಡಬಹುದು. ಪ್ಲಾಸ್ಟಿಕ್ಕನ್ನು ಏನು ಮಾಡ್ಬೋದು ಅಂದರೆ ಮರುಬಳಕೆಗೆ ಏನು ಮಾಡ್ಬೋದು ಅಂದರೆ ನಾವು ಡಾಂಬರಿಗೆ ಬಳಸ್ಕೊಳ್ಬೋದು, ಇಟ್ಟಿಗೆ ತಯಾರು ಮಾಡೋಕ್ಕೆ ಬಳಸ್ಬೋದು, ಬೇರೆ ಬೇರೆ ಚೀಲಗಳನ್ನು ಮಾಡ್ಬೋದು. ಈ ರೀತಿ ಮಾಡಿದ್ರೆ ಏನಾಗ್ತದೆ, ಒಂದು ಪರಿಸರ ಸಂರಕ್ಷಣೆ ಆಗ್ತದೆ. ಆದ್ದರಿಂದ ನೀವೆಲ್ಲರೂ ಆ ಕೆಲಸ ತಿಳ್ಕೋಬೇಕು. ಮಾಡ್ತೀರಲ್ವಾ? ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಬೇಡ ಪ್ಲಾಸ್ಟಿಕ್ ಬೇಡ, ಏನು ಬೇಡ ಪ್ಲಾಸ್ಟಿಕ್ ಬೇಡ.